ವೆಲ್ಕಮ್ ಟು ಬಸವ ಐಟಮ್ ಮೈ ಚಾನಲ್. ಇವತ್ತಿನ ಸಿ ಪ್ರೋಗ್ರಾಮ್ನಲ್ಲಿ ಹೆಡರ್ ಫೈಲ್ಸ್ನ ನೋಡೋಣ. ಸಿ ಪ್ರೋಗ್ರಾಮ್ ಬರಿಬೇಕಾದ್ರೆ ಅಥವಾ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಮೇನ್ ಹೆಡರ್ ಫೈಲ್ಸ್ ಇರಬೇಕು. ಫಸ್ಟ್ ಹೆಡ್ಡಿಂಗೇ ಹೆಡರ್ ಫೈಲ್ಸ್ ಅಥವಾ ಪ್ರೀ ಪ್ರೊಸೆಸರ್ಸ್ ಅಂತ ಕರಿತೀವಿ. ಆ್ಯಶ್ ಇನ್ಕ್ಲೂಡ್ ಅವಕ್ಕೆಲ್ಲ ಪ್ರೀ ಪ್ರೊಸೆಸರ್ಸ್ ಅಂತ ಕರಿತೀವಿ. ಸಿ ಹೆಡರ್ ಫೈಲ್ಸ್. The term preprocessor is self-explanatory. The word pre means before and the word preprocessor means to make something. Pre ಅಂದ್ರೇನು ಬಿಫೋರ್, ಪ್ರೊಸೆಸರ್ ಅಂದರೆ ಮೇಕ್ ಸಮಥಿಂಗ್. ಬಿಫೋರ್ ಮೇಕ್ ಸಮಥಿಂಗ್ ಏನಾದರೂ ಎಕ್ಸಿಕ್ಯೂಟ್ ಮಾಡೋಕ್ಕಿಂತ ಮುಂಚೆ ಹೆಡರ್ ಫೈಲ್ಸ್ ಇದ್ದಾಗ ಮಾತ್ರ ಅವು ಎಕ್ಸಿಕ್ಯೂಟ್ ಆಗುತ್ತೆ ಪ್ರೋಗ್ರಾಮ್. ಬಿಫೋರ್ ದ ಸೋರ್ಸ್ ಕೋಡ್ ಇಸ್ ಕಂಪೈಲ್ಡ್ it gets automatically processed due to the presence of a preprocessor directories. ನಮ್ಮ ಫೈಲ್ಸಲ್ಲಿ ನಮ್ಮ ಪ್ರೋಗ್ರಾಮಲ್ಲಿ ಸೋರ್ಸ್ ಅಥವಾ ಮೇನ್ ಫಂಕ್ಷನ್ ಅಥವಾ ಸೋರ್ಸ್ ಪ್ರೋಗ್ರಾಮ್ ಕಂಪೈಲ್ ಆಗೋಕ್ಕಿಂತ ಮುಂಚೆ ಕಂಪೈಲ್ ಆಗಬೇಕಂದಾಗ ನಮ್ಮದಲ್ಲಿ ಹೆಡರ್ ಫೈಲ್ಸ್ ಇರಬೇಕು. ಮೇನ್ ಪ್ರೋಗ್ರಾಮಲ್ಲಿ ಹೆಡರ್ ಫೈಲ್ಸ್ ಕರೆಕ್ಟ್ ಇದ್ದಾಗ ಮಾತ್ರ ನಮ್ಮ ಫೈಲ್ ಎಕ್ಸಿಕ್ಯೂಟ್ ಆಗುತ್ತೆ. What is a header file in C? Every C program should necessarily contain the header file. Example ನೋಡ್ರಿ, studio.h ಟ್ಯಾಗ್ ಓಪನ್ ಮಾಡಿ, studio.h ಕ್ಲೋಸ್, ವಿಚ್ ಸ್ಟ್ಯಾಂಡ್ಸ್ ಫಾರ್ ಸ್ಟ್ಯಾಂಡರ್ಡ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಸ್ಟ್ಯಾಂಡರ್ಡ್ STD ಅಂದರೆ ಸ್ಟ್ಯಾಂಡರ್ಡ್, I ಇನ್ಪುಟ್, O ಔಟ್ಪುಟ್. ಇದ್ರ ಫುಲ್ ಫಾರ್ಮ್ ಏನು? ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಯೂಸ್ ಟು ಟೇಕ್ ಇನ್ಪುಟ್ ವಿತ್ ದ ಹೆಲ್ಪ್ ಆಫ್ scanf ಫಂಕ್ಷನ್ ಆ್ಯಂಡ್ ಡಿಸ್ಪ್ಲೇ ದ ಔಟ್ಪುಟ್ printf. ಈ studio.h ಅಲ್ಲಿ ಯಾವ ಫಂಕ್ಷನ್ನು ಇನ್ಕ್ಲೂಡ್ ಆಗಿರ್ತವೆ ಅಂದರೆ ಸ್ಕ್ಯಾನ್ಎಫ್ ರೀಡ್ ಮಾಡೋಕ್ಕೆ, ಇನ್ಪುಟ್ ತೊಗೊಳಕ್ಕೆ, ಪ್ರಿಂಟ್ಎಫ್ ಔಟ್ಪುಟ್ ಕೊಡೋಕ್ಕೆ ಇವೆರಡು ಫಂಕ್ಷನ್ stdio.h ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಬೇಸಿಕಲಿ ಹೆಡರ್ ಫೈಲ್ಸ್ ಆರ್ ಟೂ ಟೈಪ್ಸ್: ಸ್ಟ್ಯಾಂಡರ್ಡ್ ಲೈಬ್ರರಿ ಹೆಡರ್ ಫೈಲ್ಸ್, ಯೂಸರ್ ಡಿಫೈನ್ಡ್ ಹೆಡರ್ ಫೈಲ್ಸ್. ಫಸ್ಟ್ ಒನ್ ಸ್ಟ್ಯಾಂಡರ್ಡ್ ಲೈಬ್ರರಿ ಹೆಡರ್ ಫೈಲ್ಸ್ ಅಂದರೆ ದೀಸ್ ಆರ್ ದ ಪ್ರೀ ಎಕ್ಸಿಸ್ಟಿಂಗ್ ಹೆಡರ್ಸ್ ಫೈಲ್ಸ್ ಆಲ್ರೆಡಿ ಅವೈಲೇಬಲ್ ಇನ್ ದ C or C++ ಕಂಪೈಲರ್. ಇದು ಪ್ರೀ ಎಕ್ಸಿಸ್ಟಿಂಗ್ ಹೆಡರ್ ಫೈಲ್ಸ್ ಇವೆಲ್ಲ. ನೆಕ್ಸ್ಟ್ ಯೂಸರ್ ಡಿಫೈನ್ಡ್ ಅಂದರೆ ಹೆಡರ್ ಫೈಲ್ ಸ್ಟಾರ್ಟಿಂಗ್ ಆ್ಯಶ್ ಡಿಫೈನ್. ಹ್ಯಾಶ್ ಡಿಫೈನಿಂದ ಯೂಸ್ ಮಾಡೋವೆಲ್ಲ ಯೂಸರ್ ಡಿಫೈನ್. ಯೂಸರ್ಗೆ ಯಾವ ಥರ ಬೇಕು ಡಿಫೈನ್ ಮಾಡ್ಕೋಬೇಕು ಅಂದಾಗ ನಾವು ಆ್ಯಶ್ ಡಿಫೈನ್ ಕ್ಯಾನ್ ಬಿ ಡಿಸೈನ್ಡ್ ಬೈ ದ ಯೂಸರ್, ನಾಟ್ ಯೂಸರಿಂದ ಮಾತ್ರ ಈ ಪ್ರೋಗ್ರಾಮಲ್ಲಿ ಹೆಡರ್ ಫೈಲ್ಸ್ನ ಆ್ಯಶ್ ಡಿಫೈನಿಂದ ನಾವು ಬಳಸ್ಬೋದು. ಓನಾಗಿ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಬೇಕಾದಾಗ ಯೂಸರು ಆ್ಯಶ್ ಡಿಫೈನ್ ಟ್ಯಾಗ್ನ ಹಾಕ್ಬೋದು. ನೆಕ್ಸ್ಟು ಸಿ ಹೆಡರ್ ಫೈಲ್ಸಲ್ಲಿ ಫಸ್ಟ್ ಒನ್ ಯಾವುದು? ಆ್ಯಶ್ ಇನ್ಕ್ಲೂಡ್ studio.h. ಸ್ಟುಡಿಯೋ ಅಂದರೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್. ಯಾವುದಕ್ಕೆ ಬಳಸ್ತಾರೆ? ಯೂಸ್ ಟು ಪರ್ಫಾರ್ಮ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಪ್ರೇಷನ್ ಇನ್ ಸಿ ಲೈಕ್ ಸ್ಕ್ಯಾನ್ಎಫ್ ಆ್ಯಂಡ್ ಪ್ರಿಂಟ್ಎಫ್. ಇನ್ಪುಟ್ಗೆ ಯಾವ ಫಂಕ್ಷನ್? ಸ್ಕ್ಯಾನ್ಎಫ್. ಔಟ್ಪುಟ್ಗೆ ಪ್ರಿಂಟ್ಎಫ್ ಫಂಕ್ಷನ್ನ ಈ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರಲ್ಲಿ ಬಳಸ್ತಾರೆ. ಇವೆಲ್ಲ ಮೇನ್ ಹೆಡರ್ ಫೈಲ್ಸ್ ಆಗಿದಾಗ ಮಾತ್ರನೇ ಪ್ರೋಗ್ರಾಮ್ ರನ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ನೆಕ್ಸ್ಟು ಸೆಕೆಂಡ್ ಒನ್ ಆ್ಯಶ್ ಇನ್ಕ್ಲೂಡ್ string.h. ಸ್ಟ್ರಿಂಗ್ ಅಂದರೆ ಸ್ಟ್ರಿಂಗ್ ಹೆಡರ್ಸ್. ಪರ್ಫಾರ್ಮ್ ಸ್ಟ್ರಿಂಗ್ ಮ್ಯಾನಿಪುಲೇಷನ್ ಆಪರೇಷನ್ ಲೈಕ್ ಸ್ಟ್ರಿಂಗ್ ಲೆಂತ್, ಸ್ಟ್ರಿಂಗ್ ಕಾಪಿ, ಸ್ಟ್ರಿಂಗ್ ಕಾನ್ಕ್ಯಾಟಿನೇಷನ್. ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಲ್ಲ, ಸ್ಟ್ರಿಂಗ್ ಮ್ಯಾನಿಪುಲೇಷನ್ ಮಾಡೋಕ್ಕೆ, ಆಪ್ರೇಷನ್ ಮಾಡೋಕ್ಕೆ ಯಾವ್ಯಾವು ಬಳಸ್ತೀವಿ ಅವಕ್ಕೆಲ್ಲ ಸ್ಟ್ರಿಂಗ್ ಅಂತ ಬಳಸಬೇಕು. ಕಾಪಿ ಮಾಡ್ತಿದ್ವ, S1 to S2 ಮಾಡ್ತಿದ್ದಾಗ ಈ ಹೆಡರ್ ಫೈಲ್ ಕಂಪಲ್ಸರಿ ಹಾಕಲೇಬೇಕು. ನೆಕ್ಸ್ಟ್ ಥರ್ಡ್ ಒನ್ ಆ್ಯಶ್ ಇನ್ಕ್ಲೂಡ್ conio.h. conio ಅಂದರೆ ಕನ್ಸೋಲ್ ಇನ್ಪುಟ್ ಔಟ್ಪುಟ್ ಹೆಡರ್. ಯಾವುದಕ್ಕೋಸ್ಕರ ಈ conio.hನ ಬಳಸ್ತಾರೆ ಅಂದರೆ ಪರ್ಫಾರ್ಮ್ ಕನ್ಸೋಲ್ ಇನ್ಪುಟ್ ಆ್ಯಂಡ್ ಕನ್ಸೋಲ್ ಔಟ್ಪುಟ್ ಆಪ್ರೇಷನ್ ಲೈಕ್ ಕ್ಲಿಯರ್ ಸ್ಕ್ರೀನ್. ಕ್ಲಿಯರ್ ಸ್ಕ್ರೀನ್ ಬೇಕಂದಾಗ ನಮಗೆ ನಮ್ಮ ಪ್ರೋಗ್ರಾಮಲ್ಲಿ ಕ್ಲಿಯರ್ ಸ್ಕ್ರೀನ್ ಬೇಕಂದಾಗ ನಾವು ಈ ಹೆಡ್ರನ್ನ ಹಾಕಲೇಬೇಕು. ಟು ಕ್ಲಿಯರ್ ದ ಸ್ಕ್ರೀನ್ ಆ್ಯಂಡ್ ಗೆಟ್ CH. ಕ್ಲಿಯರ್ ಸ್ಕ್ರೀನ್ ಮತ್ತು ಗೆಟ್ CH ಫಂಕ್ಷನ್ಗೆ conio.h ಕಂಪಲ್ಸರಿ ಹೆಡರ್. ನೆಕ್ಸ್ಟ್ ಒನ್ ಆ್ಯಶ್ ಇನ್ಕ್ಲೂಡ್ಸ್ ಸ್ಟ್ಯಾಂಡರ್ಡ್ ಲೈಬ್ರರಿ .h. ಸ್ಟ್ಯಾಂಡರ್ಡ್ ಲೈಬ್ರರಿ ಅಂದರೆ ಪರ್ಫಾರ್ಮ್ ಸ್ಟ್ಯಾಂಡರ್ಡ್ ಯುಟಿಲಿಟಿ ಫಂಕ್ಷನ್ಸ್ ಲೈಕ್ ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಯೂಸಿಂಗ್ ಫಂಕ್ಷನ್ಸ್ ಸಚ್ ಆಸ್ malloc, alloc. ಮೆಮೊರಿ ಅಲೋಕೇಶನ್ನಲ್ಲಿ ನಾವು ಸ್ಟ್ಯಾಂಡರ್ಡ್ ಲೈಬ್ರರಿ ಹೆಡರ್ನ ಕಂಪಲ್ಸರಿ ಹಾಕಲೇಬೇಕು. ಯಾವ್ಯಾವ ಫಂಕ್ಷನ್ ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಮಾಡಬೇಕಾದ್ರೆ ಎಕ್ಸಾಂಪಲ್ ಯಾವ ಫಂಕ್ಷನ್ ಬಳಸ್ತೀವಿ? malloc ಮೆಮೊರಿ ಅಲೋಕೇಶನ್. ಕೆಲಾಕ್ ಮಾಡಬೇಕಾದ್ರೆ ಮೆಲಾಕು ಮತ್ತು ಕೆಲಾಕ್ ಫಂಕ್ಷನ್ನ ಯೂಸ್ ಮಾಡಬೇಕಾದ್ರೆ stdlib.h ಹೆಡರ್ ಫೈಲ್ನ ಕಂಪಲ್ಸರಿ ಹಾಕಲೇಬೇಕು. ನೆಕ್ಸ್ಟ್ ಆ್ಯಶ್ ಇನ್ಕ್ಲೂಡ್ math.h. ಮೆಥಮೆಟಿಕಲ್ ಆಪ್ರೇಷನ್ ಬಂದಾಗ, ಮೆಥಮೆಟಿಕಲ್ ಆಪ್ರೇಷನ್ ಪ್ರೋಗ್ರಾಮಲ್ಲಿ ಎಕ್ಸಿಕ್ಯೂಟ್ ಆಗಬೇಕಂದ್ರೆ ಎಕ್ಸಾಂಪಲ್ ಈಗ ಸ್ಕ್ವೇರ್ ರೂಟು ಮತ್ತು ಪವರ್ದು ರಿಲೇಟೆಡ್ ಪ್ರೋಗ್ರಾಮ್ ಇದೆ, ಅವಾಗ ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ನಾವು ಈ ಟ್ಯಾಗ್ನ ಬಳಸಲೇಬೇಕು ಫಸ್ಟ್ ಪ್ರೋಗ್ರಾಮಲ್ಲಿ.
ಮ್ಯಾಥ್ ಡಾಟ್ ಹೆಚ್ ಯಾವುದಕ್ಕೆ ಬಳಸ್ತಾರೆ ಅಂದರೆ ಪರ್ಫಾರ್ಮ್ ಸಮ್ ಮೆಥಮೆಟಿಕಲ್ ಆಪರೇಷನ್ಸ್ ಲೈಕ್ ಸ್ಕ್ವೇರ್ ರೂಟ್ ಫಂಕ್ಷನ್ಸ್, ಪವರ್ ಫಂಕ್ಷನ್ಸ್ ಟು ಆಬ್ಟೈನ್ ದ ಸ್ಕ್ವೇರ್ ರೂಟ್ ಆ್ಯಂಡ್ ಪವರ್ ಆಫ್ ಎ ನಂಬರ್ ರೆಸ್ಪೆಕ್ಟಿವ್ಲಿ. ನೆಕ್ಸ್ಟು ಆ್ಯಶ್ ಇನ್ಕ್ಲೂಡ್ ಸಿ ಟೈಪ್ ಡಾಟ್ ಹೆಚ್. ಸಿ ಟೈಪ್ ಡಾಟ್ ಹೆಚ್ ಅಂದರೆ ಕ್ಯಾರೆಕ್ಟರ್ ಟೈಪ್ ಹೆಡರ್ ಅಂತೇಳಿ. ಪರ್ಫಾರ್ಮ್ ಅ ಕ್ಯಾರೆಕ್ಟರ್ ಟೈಪ್ ಫಂಕ್ಷನ್ಸ್ ಲೈಕ್ is alpha, is beta, is digit to find whether the given character is alphabet or a digit. ಈ ಸಿ ಟೈಪ್ ಅಂದರೆ ಕ್ಯಾರೆಕ್ಟರ್, ಸಿ ಅಂದರೆ ಕ್ಯಾರೆಕ್ಟರ್ ಟೈಪ್. ನಾವು ಆಲ್ಫಾ, ಬೀಟಾ, ಗಾಮಾ, ಡಿಜಿಟ್ ಇದರಲ್ಲಿ ಕ್ಯಾರೆಕ್ಟರ್ನ ಬಳಸಿದೇವಾ ಇಲ್ಲ ಅಂತ ಚೆಕ್ ಮಾಡೋಕ್ಕೆ, ಆಲ್ಫಾಬೆಟ್ ಬಳಸಿದೇವಾ, ಕ್ಯಾರೆಕ್ಟರ್ ಬಳಸಿದ್ವಾ, ಡಿಜಿಟ್ ಬಳಸಿದ್ವಾ ಅಂತ ರೆಸ್ಪೆಕ್ಟಿವ್ ಆಗಿ ಚೆಕ್ ಮಾಡೋಕ್ಕೆ ಈ ಟ್ಯಾಗ್ನ ಬಳಸ್ತೀವಿ. ನೆಕ್ಸ್ಟ್ ಯಾವುದು ಅಪ್ಲಿಕೇಶನ್ಸ್ ಆಫ್ ಸಿ ಪ್ರೋಗ್ರಾಮ್. ಸಿ ಪ್ರೋಗ್ರಾಮ್ನ ಎಲ್ಲೆಲ್ಲಿ ಅಪ್ಲೈ ಮಾಡ್ಕೊಂಡು ಬಳಸ್ತಾರೆ. ಅಪ್ಲಿಕೇಶನ್ ಅಂದರೆ ಸಿ ಪ್ರೋಗ್ರಾಮ್ನ ಎಲ್ಲೆಲ್ಲಿ ಅಳವಡಿಸಿದ್ದಾರೆ, ಎಲ್ಲೆಲ್ಲಿ ಬಳಸ್ತಾರೆ. ವೇರಿಯಸ್ ರಿಯಲ್ ವರ್ಡ್ ಅಪ್ಲಿಕೇಶನ್ ಆಫ್ ಸಿ. ಫಸ್ಟ್ ಒನ್ OS ಆಪರೇಟಿಂಗ್ ಸಿಸ್ಟಮ್, ಎಂಬೆಡೆಡ್ ಸಿಸ್ಟಮ್ಸ್, GUI ಗ್ರಾಫಿಕಲ್ ಯೂಸರ್ ಸಿಸ್ಟಮ್ಸ್ ಇಂಟರ್ಫೇಸಸ್, ನ್ಯೂ ಪ್ರೋಗ್ರಾಮಿಂಗ್ ಪ್ಲಾಟ್ಫಾರ್ಮ್ಸ್, ಗೂಗಲಲ್ಲಿ ಬಳಸ್ತಾರೆ. ಮೊಜಿಲ್ಲಾ ಫೈರ್ಫಾಕ್ಸ್, ಕಂಪೈಲರ್ ಡಿಸೈನ್ಸ್ ಆ್ಯಂಡ್ ಗೇಮಿಂಗ್ ಆ್ಯನಿಮೇಷನ್ಸ್ ಅಲ್ಲಿ ಸಹಿತ ಸಿ ಪ್ರೋಗ್ರಾಮ್ ಫ್ರಂಟ್ ಎಂಡ್ ಆಗಿ ಬಳಸ್ತಾರೆ. ಫ್ರಂಟ್ ಎಂಡ್ ಆಗಿ ಬಳಸಿದಾಗ ನಾವು ಯಾವ ಥರ ನಮಗೆ ಡಿಸೈನ್ ಫಾರ್ಮ್ಸ್ ಬೇಕು ನಾವು ಕ್ರಿಯೇಟ್ ಮಾಡ್ಕೋಬೋದು. ಗೇಮಿಂಗ್ ಮತ್ತು ಆ್ಯನಿಮೇಷನಲ್ಲಿನೂ ಈ ಸಿ ಪ್ರೋಗ್ರಾಮ್ನ ಬಳಸ್ತಾರೆ. ಫಸ್ಟ್ ಒನ್ ಆಪರೇಟಿಂಗ್ ಸಿಸ್ಟಮಲ್ಲಿ ಯಾವ ಥರ ಅಂತ ನೋಡಿದಾಗ, ದ ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ ಟು ಬಿ ಡೆವಲಪ್ಡ್ ಯೂಸಿಂಗ್ ದ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಾಸ್ ಯೂನಿಕ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಆಪರೇಟಿಂಗ್ ಸಿಸ್ಟಮ್ ಯೂನಿಕ್ಸ್ ಹೈ ಲೆವೆಲ್ ಲ್ಯಾಂಗ್ವೇಜಿಂದ ಡೆವಲಪ್ ಮಾಡಿದ್ರು. ವಿಚ್ ವಾಸ್ ಡಿಸೈನ್ಡ್ ಇನ್ ದ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದೂ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಂದನೇ ಡಿಸೈನ್ ಆಗಿದ್ದು. Later on, Microsoft Windows and various Android applications were scripted in C. MS ಮತ್ತು ಮೈಕ್ರೋಸಾಫ್ಟ್ ವಿಂಡೋದವರು ಮತ್ತು ವೇರಿಯಸ್ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ ಮಾಡೋರು ಸಿ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ. ನೆಕ್ಸ್ಟು GUI ಅಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಎಕ್ಸಾಂಪಲ್ ನೋಡ್ರಿ, ಅಡೋಬೆ ಫೋಟೋಶಾಪ್, ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ಲಿ ಯೂಸ್ಡ್ ಫೋಟೋ ಎಡಿಟರ್ ಸಿನ್ಸ್ ಓಲ್ಡನ್ ಟೈಮ್ಸ್. ಇವಾಗ ಫೋಟೋಶಾಪ್ ಅಂತೂ ಪಾಪ್ಯುಲರ್ ಆಗಿದೆ. ಅದನ್ನು ವಾಸ್ ಕ್ರಿಯೇಟೆಡ್ ವಿತ್ ದ ಹೆಲ್ಪ್ ಆಫ್ ಸಿ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ಫೋಟೋಶಾಪ್ನ ಡೆವಲಪ್ ಮಾಡಿದ್ದಾರೆ. ಲೇಟರ್ ಆನ್ ಅಡೋಬೆ ಪ್ರೀಮಿಯರ್ ಆ್ಯಂಡ್ ಇಲಿಸ್ಟ್ರೇಟರ್ ವೇರ್ ಆಲ್ಸೋ ಕ್ರಿಯೇಟೆಡ್ ಯೂಸಿಂಗ್ ಸಿ ಪ್ರೋಗ್ರಾಮ್ ಓನ್ಲಿ. ನೆಕ್ಸ್ಟ್ ಗೂಗಲಲ್ಲಿ ಯಾವ ಥರ, ಗೂಗಲ್ ಫೈಲ್ ಸಿಸ್ಟಮ್ ಆ್ಯಂಡ್ ಗೂಗಲ್ ಕ್ರೋಮಿಯಂ ಬ್ರೌಸರ್ಸ್ ವೇರ್ ಡೆವಲಪ್ಡ್ ಯೂಸಿಂಗ್ ಸಿ ಆರ್ C++. ಸಿ ಅಥವಾ C++ನ ಯೂಸ್ ಮಾಡಿಕೊಂಡು ಗೂಗಲ್ ಕ್ರೋಮಿಯಂ ಮತ್ತು ಗೂಗಲ್ ಕ್ರೋಮ್ ಬ್ರೌಸರ್ ಇದೆಲ್ಲ ಅದನ್ನು ಸಿ ಅಥವಾ C++ಇಂದನೇ ಡೆವಲಪ್ ಮಾಡಿದ್ದಾರೆ. ನಾಟ್ ಓನ್ಲಿ ದಿಸ್, ದ ಗೂಗಲ್ ಓಪನ್ ಸೋರ್ಸ್ ಕಮ್ಯುನಿಟಿ ಹ್ಯಾಸ್ ಅ ಲಾರ್ಜ್ ನಂಬರ್ ಆಫ್ ಪ್ರಾಜೆಕ್ಟ್ಸ್ ಬೀಯಿಂಗ್ ಹ್ಯಾಂಡಲ್ಡ್ ಯೂಸಿಂಗ್ ಸಿ ಆರ್ C++. ಇದಷ್ಟೇ ಅಲ್ಲ, ಓಪನ್ ಸೋರ್ಸ್ ಕಮ್ಯುನಿಟಿಯವರು ಬೇರೆ ಬೇರೆ ಪ್ರಾಜೆಕ್ಟಲ್ಲಿನೂ ಸಿ ಮತ್ತು C++ನ ಯೂಸ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ಫೋರ್ತ್ ಒನ್ ಮೊಜಿಲ್ಲಾ ಫೈರ್ಫಾಕ್ಸ್ ಮತ್ತು ಥಂಡರ್ಬರ್ಡ್. ಸಿನ್ಸ್ ಮೊಜಿಲ್ಲಾ ಫೈರ್ಫಾಕ್ಸ್ ಆ್ಯಂಡ್ ಥಂಡರ್ಬರ್ಡ್ ವೇರ್ ಓಪನ್ ಸೋರ್ಸ್, ಇವು ಓಪನ್ ಸೋರ್ಸ್ ಆಗಿದ್ದಾವೆ. ಇಮೇಲ್ ಕ್ಲೈಂಟ್ ಪ್ರಾಜೆಕ್ಟ್ಸ್ ದೇ ವೇರ್ ರಿಟರ್ನ್ ಇನ್ ಸಿ ಆ್ಯಂಡ್ ಅಥವಾ C++. ಎಲ್ಲ ಫೈರ್ಫಾಕ್ಸು, ಮೊಜಿಲ್ಲಾ ಫೈರ್ಫಾಕ್ಸು, ಥಂಡರ್ಬರ್ಡ್ ಇವೆಲ್ಲ ಸಿ ಮತ್ತು C++ನ ಯೂಸ್ ಮಾಡಿಕೊಂಡೆ, ಈ ಹೈ ಲೆವೆಲ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡೆ ಅವರು ವಿಂಡೋ ಅಥವಾ ಅವರು ಇದನ್ನು ಡೆವಲಪ್ ಮಾಡಿದ್ದಾರೆ. ನೆಕ್ಸ್ಟು MySQL ಅಂದರೆ ಅಗೇನ್ ಬೀಯಿಂಗ್ ಎನ್ ಓಪನ್ ಸೋರ್ಸ್ ಪ್ರಾಜೆಕ್ಟ್. ಇದನ್ನು MySQL ಅನ್ನೋದು ಓಪನ್ ಸೋರ್ಸ್ ಪ್ರಾಜೆಕ್ಟ್ ಯೂಸ್ಡ್ ಇನ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ DBMS ಅಲ್ಲಿ MySQLನ ಬಳಸ್ತಾರೆ ಅಥವಾ MySQLನ ಬಳಸ್ತಾರೆ. ವಾಸ್ ರಿಟರ್ನ್ ಇನ್ ಸಿ ಆರ್ C++. ಇವೆಲ್ಲ ಅಪ್ಲಿಕೇಶನ್ಸ್ ಆಫ್ ಸಿ. ನೆಕ್ಸ್ಟ್ ಒನ್ ಗೇಮಿಂಗ್ ಆ್ಯಂಡ್ ಆ್ಯನಿಮೇಷನಲ್ಲಿನೂ ಸಿನ ಬಳಸ್ತಾರೆ. ಸಿನ್ಸ್ ದ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಸ್ ರಿಲೇಟಿವ್ಲಿ ಫಾಸ್ಟರ್ ದನ್ ದ ಜಾವಾ ಆರ್ ಪೈಥಾನ್ ಆ್ಯಸ್ ಇಟ್ ಈಸ್ ಕಂಪೈಲರ್ ಬೇಸ್ಡ್. ಇದು ಅದಕ್ಕೋಸ್ಕರ ಸಿ ಲ್ಯಾಂಗ್ವೇಜ್ನ ಎಲ್ಲ ಕಡೆ ಫ್ರಂಟ್ ಎಂಡ್ ಆಗಿ ಬಳಸಿದಾಗ ಇಂಟರ್ಫೇಸ್ ಚೆನ್ನಾಗಿ ಬರುತ್ತೆ. ಮತ್ತು ಸೆವೆರಲ್ ಅಪ್ಲಿಕೇಶನ್ ಗೇಮಿಂಗ್ ಸೆಕ್ಟರಲ್ಲೂ ಬಳಸ್ತಾರೆ. Some of the most simple games are coded in C programs such as Tic-Tac-Toe, the Dino. ಇವೆಲ್ಲ ಸ್ನೇಕ್ ಗೇಮ್ಸ್ ಎಲ್ಲ ಸಿ ಪ್ರೋಗ್ರಾಮಲ್ಲಿನೇ ಡೆವಲಪ್ ಆಗಿರೋ ಗೇಮ್ಸ್. ಇವು ಸಿ ಲ್ಯಾಂಗ್ವೇಜಲ್ಲಿ ಡೆವಲಪ್ ಆಗಿರೋ ಗೇಮ್ಸು. Tic-Tac-Toe, ನೆಕ್ಸ್ಟ್ ದ ಡಿನೋ, ನೆಕ್ಸ್ಟ್ ಸ್ನೇಕ್ ಗೇಮ್ ಆ್ಯಂಡ್ ಮೆನಿ ಮೋರ್. Increasing advanced versions of graphics and functions, Doom 3, a first-person horror shooter game, was designed by ID Software for a
ಡೂಮ್ 3 ಫಸ್ಟ್ ಪರ್ಸನ್ ಹಾರರ್ ಶೂಟರ್ ಇದು. ಗೇಮ್ ವಾಸ್ ಡಿಸೈನ್ಡ್ ಬೈ ಐಡಿ ಸಾಫ್ಟ್ವೇರ್ ಫಾರ್ ಮೈಕ್ರೋಸಾಫ್ಟ್ ವಿಂಡೋಸ್ ಯೂಸಿಂಗ್ ಸಿನ ಬಳಸ್ಕೊಂಡೆ ಹಾರರ್ ಶೂಟರ್ ಮಾಡಿದ್ದಾರೆ. ಇದು ಒಂದು ಗೇಮ್. ಸಿ ಒಂದು ಬೇಸಿಕ್ ಲ್ಯಾಂಗ್ವೇಜ್ ಆಗಿ ಸಿ ಕಲ್ತ್ರೆ C++, ಜಾವಾ, ಪೈಥಾನ್, VB, MySQL, DBMS ಎಲ್ಲ ನಾವು ಫಸ್ಟು ಸಿನ ಕಲ್ತಾಗ ಮಾತ್ರ ಉಳ್ಕಿದ್ದು ಹೈ ಲೆವೆಲ್ ಲ್ಯಾಂಗ್ವೇಜ್ನ ಕಲಿಬೋದು. ಥ್ಯಾಂಕ್ ಯು. ಬಸವ ಐಟೆ ಮಾನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.